ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರಗಳು. ದ ಮ್ಯೂಜಿಷಿಯನ್ ತ್ರಿಬಲ್ ಟ್ಯಾರೋಟ್ಗೆ ಸ್ವಾಗತ. ಯಾರೆಲ್ಲ ನನ್ನ ಚಾನಲ್ನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದಾರೆ ಎಲ್ಲರಿಗೂ ಕೂಡ ಧನ್ಯವಾದಗಳು. ಇವತ್ತಿನ ದಿನ ಹನುಮಾನ್ ಜಯಂತಿ ಇರೋದ್ರಿಂದ ನಿಮಗೆ ಏನು ಬ್ಲೆಸ್ಸಿಂಗ್ಸ್ನ ಆಂಜನೇಯ ಸ್ವಾಮಿಗಳಿಂದ ಏನು ಬ್ಲೆಸ್ಸಿಂಗ್ಸ್ ಸಿಗ್ತಾ ಇದೆ, ಏನು ಗೈಡೆನ್ಸ್ ಇದೆ, ಏನು ಪರಿಹಾರ ಕೂಡ ಕೊಡ್ತಾ ಇದ್ದಾರೆ, ಲಾಸ್ಟ್ ಒಂದು ಪರಿಹಾರನ ಹೇಳ್ತೀನಿ. ಏನು ಗೈಡೆನ್ಸ್, ಏನು ಆಶೀರ್ವಾದ ಇದೆ ನಿಮಗೆ, ಏನು ಗೈಡೆನ್ಸ್ ಇದೆ, ಏನೇ ಒಂದು ಚಾಲೆಂಜಸ್ ನಿಮಗೆ ಬಂದ್ರೂ ಕೂಡ ಇಲ್ಲಿ ಏನೇ ಒಂದು ಚಾಲೆಂಜಸ್ ಇದ್ರೂ ಕೂಡ ನೀವು ಅದನ್ನು ಸ್ವೀಕಾರ ಮಾಡಬೇಕು ಅಂತ ಕೂಡ ಇಲ್ಲಿ ಬರ್ತಾ ಇರುವಂಥದ್ದು. ಏನೇ ಒಂದು ಸಿಚುವೇಶನ್ಗಳು, ಏನೇ ಒಂದು ಚಾಲೆಂಜಸ್ ಇದ್ದರೆ ಅದನ್ನು ಒಂದು ಸ್ಟ್ರಾಂಗ್ ಆಗಿ ನೀವು ತಗೊಳ್ಬೇಕು. ಹಂಗೆ ಆ ರೀತಿಯಲ್ಲಿ ಒಂದು ತಗೊಂಡಿದ್ರೆ ಮಾತ್ರ ಒಂದು ಚಾಲೆಂಜ್ ರೀತಿಯಲ್ಲಿ ನೀವು ಯಾವುದು ಸಿಚುವೇಶನ್ಗಳಿರ್ಬೋದು, ಆಪರ್ಚುನಿಟಿಗಳಿರ್ಬೋದು, ಒಂದು ಸಕ್ಸಸ್ಸನ್ನು ಇರ್ಬೋದು, ಮತ್ತು ನೀವೇನೋ ಒಂದು ಟ್ರಾವೆಲಿಂಗ್ ಇರ್ಬೋದು, ಏನೇ ಒಂದು ಸಿಚುವೇಶನ್ಗಳಿದ್ರೂ ಕೂಡ ಅದು ಒಂದು ರೀತಿಯಲ್ಲಿ ಒಂದು ಚಾಲೆಂಜ್ ಆಗಿ ತಗೊಂಡ್ರೆ ನೀವು ಅದನ್ನು ತುಂಬ ಇನ್ನು ಮುಂದಿನ ದಿನಗಳಲ್ಲಿ ನಿಮಗೆ ಒಂದು ಆಪರ್ಚುನಿಟಿಗಳು ಬರುತ್ತೆ, ಒಂದು ಗ್ರೋತ್ ನಿಮ್ಮ ಜೀವನಕ್ಕೆ ಬರ್ತಾ ಇರುವಂಥದ್ದು. ಮತ್ತು ಒಂದು ಎಂಥದೇ ಡಿಫಿಕಲ್ಟ್ ಸಿಚುವೇಶನ್ಗಳನ್ನ ನೀವು ನೋಡಿರ್ಬೋದು, ಸ್ಟೆಪ್ ಬೈ ಸ್ಟೆಪ್ ನೀವು ತುಂಬ ಕಷ್ಟಪಟ್ಟಿರ್ಬೋದು, ನಿಮ್ಮ ಪಾತ್ಗಳಲ್ಲಿ ಇಂಪ್ರೂವ್ಮೆಂಟ್ ಆಗದೇ ಇರುವಂಥ ಸಿಚುವೇಶನ್ಗಳು ನಡೆದಿರ್ಬೋದು. ಅಂದರೆ ಹೋಗೋ ದಾರಿಯಲ್ಲಿ ತುಂಬ ಅಡೆತಡೆಗಳಿರ್ಬೋದು, ಎಂಥದ್ದೇ ಸಮಸ್ಯೆ ಬಂದ್ರೂ ಕೂಡ ನೀವು ಚಾಲೆಂಜಸ್ನ ಸ್ವೀಕಾರ ಮಾಡಿ ಚಾಲೆಂಜಸ್ ಆಗಿ ತಗೊಂಡು ನೀವು ಈ ನಿಮ್ಮ ಪಾತ್ ಏನಿದೆ ಅದ್ರ ಕಡೆ ಹೆಚ್ಚು ಗಮನನ ಕೊಟ್ಟರೆ, ನಿಮ್ಮ ಪಾತ್ ಕಡೆ ಗಮನ ಕೊಟ್ಟರೆ ಅದು ಇಂಪ್ರೂವ್ಮೆಂಟ್ ಆಗುತ್ತೆ ಅಂತ ಕೂಡ ಇಲ್ಲಿ ಆಂಜನೇಯನಿಂದ ಬ್ಲೆಸ್ಸಿಂಗ್ ಸಿಗ್ತಾ ಇರುವಂಥದ್ದು. ಸ್ಟ್ಯಾಂಡ್ ಅಪ್ ಫಾರ್ ರೈಟ್ ಅಂತ ಬಂದಿದೆ. ನೀವು ಒಂದು ರೀತಿಯಲ್ಲಿ ಸ್ಟ್ಯಾಂಡ್ ಅಪ್ ಆಗಿ ನಿಲ್ಲಬೇಕು. ಎಂಥ ಸಿಚುವೇಶನ್ಲಿದ್ರೂ ಕೂಡ ತುಂಬ ದೃಷ್ಟಿಗಳು ತುಂಬ ಆಗಿದೆ. ನೀವು ಮತ್ತು ನಿಮ್ಮ ಫ್ರೆಂಡ್ಶಿಪ್ ಆಗಿರ್ಬೋದು, ನೀವು ನಿಮ್ಮ ಜಾಬ್ ಆಗಿರ್ಬೋದು, ನೀವು ನಿಮ್ಮ ಕೆರಿಯರ್ ಆಗಿರ್ಬೋದು, ಸ್ಟ್ಯಾಂಡ್ನ ತಗೊಳ್ಬೇಕು ಅಂತ ಅಂದರೆ ನೀವು ಹೋಗ್ತಾ ಇರುವಂಥ ದಾರಿ ಏನಿದೆ ಅದು ಆ್ಯಕ್ಚುಲಿ ಒಂದು ರೈಟ್ ಡಿಸಿಷನ್ ಅಂತ ನೀವು ತಿಳ್ಕೊಂಡಿದ್ದೀರಾ. ಬಟ್ ಅದನ್ನು ಸರಿಯಾಗಿರುವಂಥ ಡಿಸಿಷನ್ ಇದೆಯಾ ಅನ್ನೋದನ್ನ ಕಡೆ ಹೆಚ್ಚು ಗಮನನ ನೀವು ಕೊಡಿ ಅಂತ ಕೂಡ ಬಂದಿರುವಂಥದ್ದು. ನೀವು ಹೋಗ್ತಾ ಇರುವ ದಾರಿ ಸರಿಯಾಗಿದೆಯಾ ಅಂತ ಸರಿಯಾಗಿರೋ ರೀತಿಯಲ್ಲಿ ಸ್ಟ್ಯಾಂಡಪ್ ತಗೊಳ್ಳಿ ಅಂತ ಬಂದಿರುವಂಥದ್ದು. ಮತ್ತು ನೆಕ್ಸ್ಟ್ ಹೇಳೋದಾದರೆ ಇಲ್ಲಿ ನೀವು ಒಂದು ರೀತಿಯಲ್ಲಿ ಬೇರೆಯವ್ರಿಗೆ ಇನ್ಸ್ಪಿರೇಷನ್ ಆಗುವಂಥ ವ್ಯಕ್ತಿಗಳಾಗಿರ್ತೀರ. ಒಂದಿಷ್ಟು ತಾಳ್ಮೆ ನಿಮಗೆ ಇರ್ಬೋದು, ಒಂದಿಷ್ಟು ಪೇಷನ್ಸ್, ತುಂಬ ಹೆಚ್ಚಿನ ಮಟ್ಟಿಗೆ ಪೇಷನ್ಸ್ ನಿಮಗೆ ಇದೆ. ಹೇಳಬೇಕು ಅಂತ ಅಂದರೆ ತುಂಬಾ ನಂಬಿಕೆ ಇರುವಂಥ ವ್ಯಕ್ತಿ, ಆಧ್ಯಾತ್ಮಿಕದ ಕಡೆ ಹೆಚ್ಚು ಗಮನ ಕೊಡುವಂಥ ವ್ಯಕ್ತಿ, ತುಂಬ ಇಲ್ಲಿ ಸ್ಟ್ರಾಂಗ್ ಪರ್ಸನ್ ಕೂಡ ಆಗಿರ್ತೀರ. ನಿಮ್ಮ ಸ್ಮೈಲ್ ಜಾಸ್ತಿ ತುಂಬ ಇನೋಸೆಂಟ್ಸ್ ಆಗಿ ನೀವು ಇರುತ್ತೆ. ನಿಮ್ಮ ಸ್ಮೈಲ್ ಯಾವಾಗಲೂ ಕೂಡ ತುಂಬ ಇನೋಸೆಂಟ್ ಆಗಿ ಇರುತ್ತೆ, ತುಂಬ ಇನೋಸೆಂಟ್ಸ್ ಆಗಿರ್ತೀರ. ಬಟ್ ನೀವು ಎಂಥ ಸಿಚುವೇಶನಲ್ಲೂ ಕೂಡ ಪೇಷನ್ಸ್ ಅನ್ನೋದನ್ನು ಕಳ್ಕೊಳ್ಳೋದಿಲ್ಲ. ಈ ರೀಡಿಂಗ್ನ ನೋಡ್ತಾ ಇರುವಂಥವರು ಮತ್ತು ತುಂಬ ಯಶಸ್ಸಿನ ಕಡೆ ಹೆಚ್ಚು ಗಮನನ ಕೊಡ್ತೀರ ನೀವು. ಇದನ್ನು ನೋಡ್ತಾ ಇರುವಂಥವ್ರು ತುಂಬ ಯಶಸ್ಸು ಇನ್ನ ಕಡೆ ಹೆಚ್ಚು ಗಮನನ ಕೊಡ್ತೀರ ನೀವು. ತುಂಬ ಸ್ಟ್ರಾಂಗ್ ಆಗಿ ನಿಲ್ಲಬೇಕು ಅನ್ನೋದ್ರ ಕಡೆ ಹೆಚ್ಚು ಗಮನ ಇರುತ್ತೆ, ಫೋಕಸ್ ಆಗಿ ಇರ್ತೀರ. ಮತ್ತು ನಿಮ್ಮ ಮಾತುಗಳನ್ನು ಯಾರೂ ಕೂಡ ಮೀರೋಕ್ಕಾಗೋದಿಲ್ಲ. ಬಟ್ ನೀವು ಕೂಡ ಯಾರ ಮಾತನ್ನು ಕೂಡ ಮೀರೋದಿಲ್ಲ ಅಂತ ಇದೆ. ಏನೋ ಒಂದು ಯೋಚನೆ ಮಾಡ್ತಾ ಇರ್ಬೋದು ನೀವು, ಅಂದರೆ ಬೇರೆ ನ್ಯೂ ವರ್ಷನ್, ಅಂದರೆ ನ್ಯೂ ಜಾಬ್ ಆಗಿರ್ಬೋದು, ನ್ಯೂ ಕೆರಿಯರ್ ಲೈಫ್ ಆಗಿರ್ಬೋದು, ಏನೋ ಒಂದು ಯೋಚನೆಗಳನ್ನ ಮಾಡ್ತಾ ಇರ್ಬೋದು. ಮತ್ತು ತುಂಬ ಇಲ್ಲಿ ಹೇಳಬೇಕು ಅಂತಂದರೆ ಏನೋ ಕಲಿಯೋದ್ರ ಕಡೆ ಹೆಚ್ಚು ಗಮನನ ಕೊಡ್ತಾ ಇರ್ಬೋದು ನೀವು.
ಧ್ಯಾನಗಳನ್ನ ಮಾಡ್ತಾ ಇರುವಂಥ ವ್ಯಕ್ತಿಗಳಾಗಿರ್ತೀರ. ತುಂಬ ಸ್ಟ್ರಾಂಗೆಸ್ಟ್ ಪರ್ಸನ್ ಆಗಿದ್ದೀರ. ಮತ್ತು ನೀವು ಇಲ್ಲಿ ತುಂಬ ಓನಾಗಿ ಒಂದು ಡಿಸಿಷನ್ನ ತೊಗೊಳೋದಾಗಿರ್ಬೋದು, ಒಂದು ಸೆಲ್ಫ್ ಕಂಟ್ರೋಲನ್ನು ನಿಮ್ಮ ಕಂಟ್ರೋಲಲ್ಲಿ ಕೆಲವರು ಇಟ್ಕೊಳ್ಳಿ. ಅದ್ರ ಇಟ್ಕೊಂಡಿದ್ರೆ ಒಂದು ಅಚೀವ್ಮೆಂಟ್ ನಿಮಗೆ ಕಾಣುತ್ತೆ ಅಂತ ಕೂಡ ಬಂದಿರುವಂಥದ್ದು. ಟ್ರಸ್ಟ್, ಲಾಯಲ್ಟಿ, ತುಂಬ ನಂಬಿಕೆ ವಿಶ್ವಾಸಗಳು ನಿಮಗೆ ತುಂಬಾ ಸ್ಟ್ರಾಂಗೆಸ್ಟ್ ಆಗಿರುವಂಥ ವರ್ಡ್ ನಿಮಗೆ ಹೋಲುವಂಥ ವರ್ಡ್ ಆಗಿರುತ್ತೆ. ನಿಮಗೆ ಆ ಸ್ಟ್ರಾಂಗೆಸ್ಟ್ಗೆ ಸಪೋರ್ಟಿವ್ ಆಗಿ ನಿಮ್ಮ ಆಂಜನೇಯ ಸ್ವಾಮಿಗಳು ಕೇರ್ ಮಾಡ್ತಾ ಇದ್ದಾರೆ, ನಿಮ್ಮ ಜೊತೆ ಸ್ಟ್ಯಾಂಡಪ್ ಆಗಿ ನಿಂತಿದ್ದಾರೆ. ಬಟ್ ಒಂದು ಸ್ವಲ್ಪ ಫಾಸ್ಟಾಗಿ ನೀವು ಸ್ಟ್ರಾಂಗ್ ಆಗಬೇಕು. ತುಂಬ ನಿಮ್ಮ ರಿಲೇಷನ್ಶಿಪ್ ಏನಿದೆ, ನಿಮ್ಮ ಒಂದು ದೇವರ ರಿಲೇಷನ್ಶಿಪ್ ಏನಿದೆ, ಆಂಜನೇಯನ ರಿಲೇಷನ್ಶಿಪ್, ಹನುಮಂತ ದೇವರ ರಿಲೇಷನ್ಶಿಪ್ ಏನಿದೆ, ಒಂದಷ್ಟು ತುಂಬ ನಂಬಿಕೆ ಭರವಸೆಗಳಿಂದ ಮುಂದೆ ಹೋಗ್ತಾ ಇರುವಂಥದ್ದು. ನಿಮ್ಮ ಜೀವನಕ್ಕೆ ಇಲ್ಲಿ ಯಾರೋ ಸಪೋರ್ಟಿವ್ ಆಗಿ ನಿಂತಿದ್ದಾರೆ ಅನ್ನೋ ಒಂದು ಕಾರಣದಲ್ಲಿ ತುಂಬ ಸ್ಟ್ರಾಂಗೆಸ್ಟ್ ಆಗಿ ಇದ್ದೀರಾ. ಮತ್ತು ಪ್ಯಾಂಟಿನೆಸ್ ಬಂದಿರೋದ್ರಿಂದ ನಿಮ್ಮ ಪ್ಯಾಂಟಿನೆಸ್ಸೇ ಇಸ್ ಕೀ ಅಂತ ಹೇಳ್ತಾ ಇರೋದ್ರಿಂದ ನಿಮಗೆ ಕೀ ಅದೇನೆ. ಹಾಗಾಗಿ ನೀವೇನು ಡಿವೈನ್ ಟೈಮಿಂಗೋಸ್ಕರ ಕಾಯಬೇಕಾಗಿರುವಂಥದ್ದು. ನಂಬಿಕೆ ಇಟ್ಟು ನಿಮ್ಮ ದೇವರು ನಿಮಗೆ ಬರಬೇಕಾಗಿರುವಂಥದ್ದು ಸಮಥಿಂಗ್ ಏನಿದೆ ಆ ಡಿವೈನ್ ಟೈಮ್ಗೋಸ್ಕರ ನೀವು ಕಾದ್ರಿ ಅಂದರೆ ಮುಂದಿನ ದಿನಗಳಲ್ಲಿ ಒಂದು ಒಳ್ಳೆ ರೀತಿಯ ಶುಭ ಸೂಚನೆಗಳು ನಿಮಗೆ ಸಿಗುತ್ತೆ ಅಂತ ಬಂದಿರುವಂಥದ್ದು. ಮತ್ತು ನಿಮಗೆ ಒಂದು ಲೀಡರ್ ಕ್ವಾಲಿಟಿ ಇರುವಂಥ ವ್ಯಕ್ತಿಗಳು ನೀವು ಆಗಿರ್ತೀರಾ. ಹಾಗಾಗಿ ಈ ಕ್ವಾಲಿಟಿಗೆ ಬರೋದಕ್ಕೆ ಒಂದು ಇನ್ಸ್ಪೈರ್ ಆಗಿರುವಂಥದ್ದು, ನಿಮ್ಮ ಥಾಟ್ಸ್ ಏನಿದೆ ಆ್ಯಕ್ಷನನ್ನು ತೊಗೊಳ್ಬೇಕಾಗಿರುವಂಥದ್ದು, ಮತ್ತು ಒಂದು ರೀತಿಯಲ್ಲಿ ನಿಮಗೆ ತುಂಬ ಸಪೋರ್ಟಿಂಗ್ ಆಗಿರುವಂಥ ಜನಗಳನ್ನ ಅಟ್ರ್ಯಾಕ್ಟ್ ಮಾಡ್ಕೊಳ್ಬೇಕು ಅನ್ನೋದು ತುಂಬ ಇರುತ್ತೆ. ಅದು ಕೂಡ ಆಗುತ್ತೆ. ಮೆಂಟಲಿ ಕ್ಲಿಯರಿಟಿನ ತೊಗೊಳ್ಳಿ. ಒಂದಿಷ್ಟು ವಿಚಾರಗಳಲ್ಲಿ ನಿಮಗೆ ಕನ್ಫ್ಯೂಷನ್ಸ್ ಇರ್ಬೋದು, ದಯವಿಟ್ಟು ಮೆಂಟಲಿ ಕ್ಲಿಯರಿಟಿಯಾಗಿ ಇರಲಿ. ಮಾಸ್ಟರ್ ಮೈಂಡ್ ಇದ್ದೀರಾ, ಆದ್ರೂ ಕೂಡ ಒಂದಿಷ್ಟು ಟೈಮ್ಗಳು, ಅಚೀವ್ಮೆಂಟ್ಗಳು, ಕ್ಲಿಯರಿಟಿಗೆ ನಿಮಗೆ ಫೋಕಸ್ ಮಾಡ್ತಾ ಇಲ್ಲ ಅಂದರೆ ನೀವು ಅದ್ರ ಕಡೆ ಹೆಚ್ಚು ಫೋಕಸ್ ಮಾಡಬೇಕಾಗಿರುವಂಥದ್ದು. ಮೆಂಟಲಿ ಡಿಸಿಪ್ಲಿನ್ ಆಗಿರಬೇಕು, ಅಚೀವ್ ಕಡೆ ಗಮನ ಕೊಡಬೇಕು. ನಿಮ್ಮ ಅಚೀವ್ ಏನಿದೆ ಅದು ಇನ್ನರ್ ಪೀಸಲ್ಲಿ ಇರಬೇಕು, ಕನೆಕ್ಷನ್ ಆಗಬೇಕು. ಹಾಗಾಗಿ ನೀವು ಏನು ಆ್ಯಕ್ಷನನ್ನು ತೊಗೊಳ್ಬೇಕು ಅಂದ್ಕೊಂಡಿದ್ದೀರ, ಫೋಕಸ್ ಮಾಡಬೇಕು ಅಂದ್ಕೊಂಡಿದ್ದೀರ, ಅದನ್ನು ಮನಸ್ಸಾರೆ ಮಾಡಬೇಕಾಗಿರುವಂಥದ್ದು, ಮೇಲ್ನೋಟಕ್ಕಲ್ಲ. ಪಾಸ್ಟ್ ಬಗ್ಗೆ ಯೋಚನೆ ಮಾಡಿಕೊಂಡು ಒಂದು ನೀವು ಏನು ಥಿಂಕಿಂಗ್ ಮಾಡ್ತಾಯಿದ್ರಿ, ಹಿಂದೆ ಬೆಳೆದು ಬಂದಿರುವಂಥ ವಿಚಾರಗಳೇನಿದೆ ಆ ವಿಚಾರಗಳನ್ನ ದಯವಿಟ್ಟು, ಪಾಸ್ಟಲ್ಲಿ ಆಗಿರುವಂಥ ವಿಚಾರಗಳನ್ನ ದಯವಿಟ್ಟು ಮರೆಯೋದಕ್ಕೆ ಹೋಗಬೇಡಿ. ಮತ್ತು ಗೇನ್ ಕಡೆ ನಿಮ್ಮ ಏನು ನೀವು ಮುಂದೆ ಒಳ್ಳೆ ರೀತಿಯಲ್ಲಿ ಬುದ್ಧಿವಂತಿಕೆಯಿಂದ ನಿಮ್ಮ ಜೀವನನ ನಡೆಸಬೇಕು ಅಂತ ಇದ್ದೀರಾ, ಅದು ಆ ವಿಚಾರಗಳೇನಿದೆ ಅದನ್ನು ದಯವಿಟ್ಟು ಎಕ್ಸ್ಪೀರಿಯನ್ಸ್ ಮಾಡ್ಕೊಳ್ಳಿ. ಮತ್ತು ನೀವು ಯಾರ ಹತ್ರ ಪ್ರಾರ್ಥನೆ ಇಟ್ಟಿದ್ದೀರಾ ಅವರಿಂದ ಒಂದಿಷ್ಟು ನಾಲೆಡ್ಜ್ಗಳನ್ನು ತೊಗೊಳ್ಬೋದು. ಒಂದು ನಿಜವಾಗಿರುವಂಥ ನಾಲೆಡ್ಜನ್ನು ತಗೊಳ್ಳಿ ಅಂತ ಆಂಜನೇಯ ಹೇಳ್ತಾ ಇದ್ದಾರೆ. ಅಂದರೆ ನೀವು ತಗೊಳ್ತಾ ಇರುವಂಥ ನಾಲೆಡ್ಜ್ ಏನಿದೆ ಅದು ಸಮಥಿಂಗ್ ಯಾರ ಹತ್ರ ತೊಗೊಳ್ತಾ ಇದ್ದೀರಾ ಅವರು ನಿಜವಾಗಿರುವಂಥ ನಾಲೆಡ್ಜನ್ನು ಕೊಡ್ತಾ ಇದ್ದಾರೆ, ಅದ್ರ ಕಡೆ ಹೆಚ್ಚು ಫೋಕಸನ್ನು ಮಾಡಿ ಅಂತ ಕೂಡ ಬಂದಿರುವಂಥದ್ದು. ಮತ್ತು ಹೋಪನ್ನು ಕಳ್ಕೊಳ್ಳೋದಕ್ಕೆ ಹೋಗಬೇಡಿ. ನಿಮ್ಮ ಸಪೋರ್ಟಿಗೆ ಯಾವಾಗಲೂ ಕೂಡ ಅವರು ನಿಮ್ಮ ಜೊತೆ ನಿಲ್ತಾರೆ. ಹನುಮಂತ ಅವರು, ಆಂಜನೇಯ ಸ್ವಾಮಿಗಳು ನಿಮ್ಮ ಜೊತೆ ಯಾವಾಗಲೂ ನಿಲ್ತಾರೆ. ನಿಮ್ಮ ಹೋಪನ್ನು ಕಳ್ಕೊಳ್ಳೋದಕ್ಕೆ ಹೋಗಬೇಡಿ. ದಯವಿಟ್ಟು ತುಂಬ ಸ್ಟ್ರಾಂಗ್ ಆಗಿ ನಂಬಿಕೆನ ಇಟ್ಕೊಳ್ಳಿ ಅಂತ ಬಂದಿರುವಂಥದ್ದು. ಮತ್ತು ಓವರಾಗಿ ನೀವು ಒಂದಿಷ್ಟು ಓವರ್ಕಮ್ ಆಗುವಂಥದ್ದು ಇದೆ. ಮತ್ತು ಎಕ್ಸ್ಪೆಕ್ಟ್ ಮಾಡಿಲ್ಲದೆ ಇರುವಂಥ ಒಂದೊಂದಿಷ್ಟು ಚಾಲೆಂಜಸ್ಗಳು ನಿಮ್ಮ ಜರ್ನಿಯಲ್ಲಿ ಬಂದು ಹೋಗ್ಬೋದು. ಬಟ್ ಅದನ್ನು ಫೇಸ್ ಟು ಫೇಸ್ ಆಗಿರ್ಬೋದು, ಅದನ್ನು ರಿಲೀಸ್ ಮಾಡ್ಕೊಳ್ಳಿ ಅಂತ ಕೂಡ ಬಂದಿರುವಂಥದ್ದು. ಮತ್ತು ಕೆಲವೊಂದು ವಿಚಾರಗಳಲ್ಲಿ ಒಂದಿಷ್ಟು ಈಗೋಗಳನ್ನ ಬರ್ನ್ ಮಾಡ್ಕೊಳ್ಳಿ ಅಂತ ಬಂದಿದೆ. ಅಂದರೆ ನಿಮ್ಮ ಈಗೋ ತುಂಬ ಸಮಸ್ಯೆಗಳಿಗೆ ಇರೋ ಸಮಸ್ಯೆಗಳಿಗೆ ಏನು ಕಾರಣ ಅಂದರೆ ನಿಮ್ಮ ಈಗೋ ಅಂತ ಇದೆ. ದಯವಿಟ್ಟು ಆ ಈಗೋನ ಬರ್ನ್ ಮಾಡ್ಕೊಳ್ಳೋದ್ರಿಂದ ಕೂಡ ಪರ್ಸ್ನಲ್ ಆಗಿ ನೀವು ತುಂಬ ಇನ್ನೂ ಗ್ರೋತ್ ಕಾಣ್ತೀರಾ ಅಂತ ಕೂಡ ಬಂದಿರುವಂಥದ್ದು. ಇಲ್ಲಿ 3 ಕಾರ್ಡ್ಗಳನ್ನು ಇಡ್ತೀನಿ. 3 ಕಾರ್ಡ್ಗಳನ್ನು ಇಡ್ತಾ ಇದ್ದೀನಿ. ನಿಮ್ಗೆ ಅದರಲ್ಲಿ ಯಾವುದು ರೆಸನೇಟ್ ಆಗುತ್ತೆ ಅದನ್ನು ತಗೊಳ್ಳಿ. ಇದು ನಂಬರ್ 1 ಇದೆ, ಇದು ನಂಬರ್ 2 ಇದೆ. ಇದು ಏನು ಹೇಳುತ್ತೆ ಅಂದರೆ ನಿಮಗೆ
ಗೈಡೆನ್ಸನ್ನು ಪರಿಹಾರಗಳನ್ನ ಕೊಡ್ತಾ ಇರುವಂಥದ್ದು. ಈ 3 ಕಾರ್ಡ್ಗಳು ನಿಮಗೆ ಪರಿಹಾರಗಳನ್ನ ಕೊಡ್ತಾ ಇರುವಂಥದ್ದು. ಪರಿಹಾರಗಳನ್ನ, ಇದು ಮೊದಲನೇ ಕಾರ್ಡು. ನಿಮಗೆ ಏನಾದರೂ ಇಲ್ಲಿ ಗೊತ್ತಾಗ್ತಾ ಇಲ್ಲ, ಏನು ಗೈಡೆನ್ಸನ್ನು ಕೊಡ್ತಿದ್ದಾರೆ ಅಂದರೆ, ನಾನು ಇಲ್ಲಿ 3 ಕ್ರಿಸ್ಟಲ್ಸ್ಗಳನ್ನು ಇಡ್ತೀನಿ. ನಿಮಗೆ ಇದರಲ್ಲಿ ಯಾವುದು ರೆಸನೇಟ್ ಆಗ್ತಾ ಇದೆ ಇದು ಗೊತ್ತಾಗಲ್ಲ. ಆ್ಯಕ್ಚುಲಿ ಬ್ರೈನ್ ಹಿಡ್ಕೊಡ್ತೀನಿ, ಅನ್ನಿಸ್ತಾ ಇರ್ಬೋದು ನಿಮಗೆ. ಈಸಿಯಾಗಿ ಅನಲೈಸ್ ಆಗಲಿ ಅಂತ ಇಟ್ಟಿದ್ದೀನಿ. ಈ 3 ಕ್ರಿಸ್ಟಲ್ಸ್ಗಳಲ್ಲಿ ಯೂನಿವರ್ಸ್ ಕಡೆಯಿಂದ ಇವ್ರ ಕಡೆಯಿಂದ ನಿಮಗೆ ಒಂದು ರೀತಿಯಲ್ಲಿ 3 ಕಾರ್ಡ್ಗಳನ್ನು ಇಟ್ಟಿದ್ದೀನಿ, ತೊಗೊಳ್ಬೋದು. ಇದರಲ್ಲಿ ನಿಮ್ಗೆ ಯಾವ್ದು ರೆಸನೇಟ್ ಆಗ್ತಾ ಇದೆ ತೊಗೊಳ್ಳಿ. ನಂಬರ್ 1 ಏನು ಗೈಡೆನ್ಸ್ ಇದೆ, ನಂಬರ್ 1ಗೆ ನಿಮಗೆ ಏನು ಗೈಡೆನ್ಸ್, ಏನು ಪರಿಹಾರ ಸಿಗ್ತಿದೆ, ಇದನ್ನು ಮಾಡ್ಕೊಳ್ಳೋ ಮುಖಾಂತರ ನಿಮ್ಮ ಸಮಸ್ಯೆಗಳು ಒಂದಿಷ್ಟು ದೂರ ಆಗುತ್ತೆ ಅಂತ ಕೂಡ ಬಂದಿರುವಂಥದ್ದು. ಸೆಲ್ಫ್ ಡಿಸಿಪ್ಲಿನ್ ಅಂತ ಬಂದಿರುವಂಥದ್ದು. ಅಂದರೆ ಒಂದಿಷ್ಟು ಸೆಲ್ಫ್ ಡಿಸಿಪ್ಲಿನ್ ನಿಮಗೆ ಬೇಕಾಗಿರುವಂಥದ್ದು. ಅಂದರೆ ಫಿಸಿಕಲಿ ವರ್ಕ್ ಇದು ತುಂಬಾ ಇಂಪಾರ್ಟೆಂಟ್ ಆಗಿದೆ. ಸಮ್ ವರ್ಕ್ಔಟ್ ತುಂಬ ರೆಗ್ಯುಲರಾಗಿ ನೀವು ವರ್ಕೌಟ್ ಮಾಡೋದ್ರಿಂದನೂ ಕೂಡ ಒಂದಿಷ್ಟು ಸಮಸ್ಯೆಗಳಾಗ್ಬೋದು, ಮೆಂಟಲಿ ಸ್ಟ್ರೆಸ್ ಆಗ್ಬೋದು, ಒಂದು ಡಿಸಿಪ್ಲಿನ್ನ ಕಲಿತೀರ ನೀವು ಅಂತ ಕೂಡ ಬಂದಿರುವಂಥದ್ದು. ಇಲ್ಲಿ ವರ್ಕೌಟ್ ಮಾಡ್ಕೊಳ್ಳಿ, ಇಲ್ಲ ವರ್ಕೌಟ್ ಮಾಡೋದ್ರಿಂದ, ರೆಗ್ಯುಲರಾಗಿ ವರ್ಕೌಟ್ ಮಾಡೋದ್ರಿಂದ, ಧ್ಯಾನ ಮಾಡೋದ್ರಿಂದ, ಒಂದಿಷ್ಟು ಮೈಂಡ್ ಮೆಡಿಟೇಷನ್ ಮಾಡೋದ್ರಿಂದ ತುಂಬ ಇಂಪ್ರೂವ್ಮೆಂಟ್ ಕಾಣುತ್ತೆ ಅಂತ ಕೂಡ ಇದು ಬಂದಿರುವಂಥದ್ದು. ಇದರಿಂದ ಒಂದು ಸ್ವಲ್ಪ ನಿಮಗೆ ಸ್ಟ್ರಾಂಗ್ ಆಗಿ ನಿಲ್ಬೋದು. ನಂಬರ್ 2 ಯಾರು ಚೂಸ್ ಮಾಡ್ಕೊಂಡಿದ್ರಿ, ಅನ್ಎಕ್ಸ್ಪೆಕ್ಟೆಡ್ ಆಗಿ ಗೈಡೆನ್ಸ್ ಸಿಗ್ತಾ ಇರುವಂಥದ್ದು ನಿಮಗೆ ಇದು ಇರ್ಬೋದು. ನಿಮ್ಮ ಕೈಲಿ ಆಗ್ತಾ ಇಲ್ಲ, ಒಂದು ಆ್ಯಕ್ಟಿವಿಟಿ ಕಡೆ ಆಗಿರ್ಬೋದು, ಅದಷ್ಟೇ ಬೇರೆ ಕಡೆಯಿಂದ ನೀವು ಹೆಲ್ಪನ್ನು ತೊಗೊಳ್ಬೋದು ಅಂತ ಕೂಡ ಬಂದಿರುವಂಥದ್ದು. ಗೈಡೆನ್ಸ್ ನಿಮಗೆ ಅರ್ಥ ಆಗ್ತಾ ಇಲ್ಲ, ನಿಮಗೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಗೈಡೆನ್ಸ್ ಸಿಗೋದನ್ನು ಸರಿಯಾಗಿ ಸ್ವೀಕಾರ ಮಾಡಿ ಅಂತ ಕೂಡ ಬಂದಿರುವಂಥದ್ದು. ದಯವಿಟ್ಟು ಓಪನ್ ಅಪ್ ಆಗಿ ಆ ಗೈಡೆನ್ಸನ್ನು ತೊಗೊಂಡು ಮುಂದುವರೆದಿದ್ದಲ್ಲಿ ನೀವು ಅಂದ್ಕೊಂಡಿರುವಂಥ ಸಾಧನೆಗಳಿಗೆ ನಿಮಗೆ ರಿಸಲ್ಟ್ ಸಿಗುತ್ತೆ ಅಂತ ಕೂಡ ಬಂದಿರುವಂಥದ್ದು. ನಂಬರ್ 3 ಯಾರು ಚೂಸ್ ಮಾಡಿದ್ರಿ, ನೀವು ಒಂದು ರೀತಿಯಲ್ಲಿ ಒಂದು ಲ್ಯಾಂಪ್ ಹಚ್ಚಿಡೋದಾಗಿರ್ಬೋದು ಮನೆಯಲ್ಲಿ. ನೀವು ಯಾವಾಗಲೂ ಕೂಡ ಒಂದು ಲ್ಯಾಂಪ್ ಹಚ್ಚಿ ಪ್ರೇಯರ್ ಮಾಡ್ಕೊಳ್ಬೇಕು ಮತ್ತು ಬಿಲೀವ್ ಮಾಡಬೇಕು. ಆ ಬಿಲೀವ್ ಮಾಡಿ ಅದ್ರ ಮುಂದೆ ನಿಂತ್ಕೊಂಡು ನಿಮ್ಮ ಪ್ರಾರ್ಥನೆ ಏನಿದೆ ಅದನ್ನು 1 ಟೈಮ್ ನೀವು ಪ್ರಾಕ್ಟೀಸ್ ಮಾಡ್ತಾ 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 ಒಂದು ಪ್ರೊಟೆಕ್ಟೆಡ್ ಆಗಿ ಬರುತ್ತೆ. ಹಾಗಾಗಿ ಇಲ್ಲಿ ನಿಮಗೆ ಒಂದು ರೀತಿಯಲ್ಲಿ ಪ್ರೊಟೆಕ್ಟಿವ್ ಕೂಡ ಸಿಗುತ್ತೆ, ಸಪೋರ್ಟಿಂಗ್ ಕೂಡ ಸಿಗುತ್ತೆ. ಒಂದು ಲ್ಯಾಂಪ್ ಮುಂದೆ ನಿಮ್ಮ ಪ್ರಾರ್ಥನೆಯನ್ನು ಹೇಳ್ಕೊಳ್ಳಿ ಅಂತ ಕೂಡ ಬಂದಿರುವಂಥದ್ದು. ಏನೇ ಸಿಚುವೇಶನ್ ಇರ್ಬೋದು ಅದನ್ನು ಒಂದು ರೀತಿಯಲ್ಲಿ ಲ್ಯಾಂಪ್ ಮುಂದೆ ಹೇಳ್ಕೊಳ್ಳೋದ್ರಿಂದ ನಿಮ್ಮ ಸಮಸ್ಯೆಗಳು ಅದನ್ನು ರೆಗ್ಯುಲರಾಗಿ ನೀವು ಮಾಡಬೇಕಾಗತ್ತೆ. ಅದನ್ನು ಮಾಡ್ಕೊಂಡು ಬಂದ್ರಿ ಅಂತ ಅಂದರೆ ಆಲ್ಮೋಸ್ಟ್ ಚಿಕ್ಕ ಪುಟ್ಟ ಸಮಸ್ಯೆಗಳು ನಿಮಗೆ ಬಗೆಹರಿಯುತ್ತೆ ಅಂತ ಹೇಳ್ತಾ ಈ ರೀಡಿಂಗ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ಕೂಡ ಹನುಮಾನ್ ಜಯಂತಿಯ ಶುಭಾಶಯಗಳು. ಎಲ್ಲರಿಗೂ ಕೂಡ ಒಳ್ಳೇದು ಮಾಡಲಿ. ಥ್ಯಾಂಕ್ ಯು ಸೋ ಮಚ್.